ಕನ್ನಡಿಗರೇ, ಈ ವಿಡಿಯೋನ ಪೊಲೀಸ್ ಇಲಾಖೆಗೆ ತಲುಪಿಸಿ. ಎಲ್ಲಿ ನೋಡಿದ್ರು ಕನ್ನಡಿಗರನ್ನ ಅಪಹಾಸ್ಯ ಮಾಡೋದು, ಕನ್ನಡ ಭಾಷೆನ ಅವಹೇಳನ ಮಾಡೋದು, ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರೋದು, ಇದು ಯಾವತ್ತೂ ಕೂಡ ಸಹಿಸೋಕ್ಕಾಗಲ್ಲ. ಕರ್ನಾಟಕ ರಾಜ್ಯ ಕನ್ನಡಿಗರಿಗೆ ಮೀಸಲು. ಅದರಲ್ಲೂ ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಪರಭಾಷಿಕರ ದೌರ್ಜನ್ಯ ಹೆಚ್ಚಾಗಿದೆ. ಎಲ್ಲಾದರೂ ಕನ್ನಡ ಕೇಳು ಅಂತ ಹೇಳಿದ್ರೆ ಅವರು ಹಿಂದಿನಲ್ಲಿ ಮಾತಾಡು, ತಮಿಳಲ್ಲಿ ಮಾತಾಡು, ತೆಲುಗಲ್ಲಿ ಮಾತಾಡು, ಮಲಯಾಳದಲ್ಲಿ ಮಾತಾಡು ಅಂತ ಹೇಳಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದು ಕರ್ನಾಟಕನ, ಇದರ ಆಡಳಿತ ಭಾಷೆ ಕನ್ನಡಿಗರ ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ಬಂದಿದೆ. ಮಾಡಬೇಕು ಕನ್ನಡ ನಿಕಾಲ್ ದೇತಾ ಏಕ್ ಸೆಕೆಂಡ್ में निकाल देता ಕನ್ನಡ ಕನ್ನಡ ಹಿಂದಿನಲ್ಲಿ ಹೇಳಬೇಕು, ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ನಾವ್ ಯಾರು ಕನ್ನಡದವ್ರಿಲ್ಲ ಅಂತ ಹೇಳ್ತಾನೆ ಅವನು. ಆಮೇಲೆ ನಾನೊಂದು ಮ್ಯಾಂಗೋ ಮಾಡಿದೆ. ಇದನ್ನು ಯಾರಾದರೂ ಕನ್ನಡಿಗರು ಹೋಗಿ ಪೊಲೀಸ್ ಇಲಾಖೆಗೆ ದೂರನ್ನ ನೀಡಿದ್ರೆ ಅವರು ಪರಭಾಷಿಕರ ಪರವಾಗಿ ಪೊಲೀಸ್ ಇಲಾಖೆ ನಿಂತ್ಕೊಂತಿದೆ. ಕನ್ನಡಿಗರು ಕೊಟ್ಟಂಥ ದೂರನ್ನು ಸ್ವೀಕರಿಸ್ತಾ ಇಲ್ಲ, ಹಾಗೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಆಗ್ತಿಲ್ಲ. ಇತ್ತೀಚೆಗೆ ಒಂದು ಕೈ ಹೆಚ್ಚಾಗಿ ತಾವು ನೋಡಿರ್ಬೋದು, ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದೆರಡು ವಿಡಿಯೋಗಳು ಬಂದಿದೆ. ಅದರಲ್ಲಿ ಒಬ್ಬ ಡೆಲ್ಲಿ ಮೂಲದ ಪರಭಾಷಿಕ ಪೊಲೀಸರ ಮೇಲೇ ಬಾಯಿಗೆ ಬಂದಾಗ ಮಾತಾಡ್ತಾನೆ, ನಮ್ಮ ಪೊಲೀಸವ್ರು ಏನೂ ಮಾತಾಡೋದಿಲ್ಲ. ಹಾಗೆ ಇಲ್ಲಿ ಸ್ಥಳೀಕರೇ ಬೇರೆ ಅವರು ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಆದರೆ ಪೊಲೀಸವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಲ್ಲ, ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಆಗಲ್ಲ. ಏನೇನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಇರೋದು ಕನ್ನಡಿಗರ ರಕ್ಷಣೆಗೋ ಇಲ್ಲ ಬೇರೆಯವ್ರ ರಕ್ಷಣೆಗೋ? ಕಾನೂನು ಎಲ್ರಿಗೂ ಒಂದೇ ಅಂತ ಇದ್ಮೇಲೆ ತಪ್ಪು ಮಾಡಿದ್ಮೇಲೆ ಅವನು ಕನ್ನಡಿಗ ಆಗಿರಲಿ ಪರಭಾಷಿಕ ಆಗಲಿ ಅವನ ಮೇಲೆ ಕ್ರಮ ತಗೋಬೇಕು. ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಭಾಗವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಕರ್ತವ್ಯ ಕೂಡ ಆಗಿರುತ್ತೆ. ಈ ಒಂದು ಕರ್ತವ್ಯ ನಿರ್ಲಕ್ಷ್ಯ ಮಾಡೋದು ಯಾವುದೇ ಕಾರಣಕ್ಕೂ ಕನ್ನಡ ಪರರಿಗೆ ಕನ್ನಡಿಗರಿಗೆ ಮಾಡುವಂಥ ದ್ರೋಹ ಆಗಿದೆ. ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಒಂದು ನಿರ್ದೇಶನವನ್ನು ನೀಡಬೇಕು. ಯಾರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಿದ್ದಾರೆ, ಕನ್ನಡ ಭಾಷೆ ಮೇಲೆ ಅಪಹಾಸ್ಯ ಮಾಡ್ತಿದ್ದಾರೆ, ಅವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇದೆಲ್ಲಾದರೂ ಸರ್ಕಾರ ವಿಫಲ ಆಯಿತು ಅಂತ ಹೇಳಿದ್ರೆ ಮುಂದಿನ ನಿರ್ಧಾರಗಳನ್ನ ಕನ್ನಡಿಗರು, ಕನ್ನಡ ಚಳವಳಿ ಹೋರಾಟಗಾರರು ತಗೋಬೇಕಾಗತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಎಚ್ಚರಿಕೆ